ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಈ ಬಾರಿಯ ಅಧಿವೇಶನದಲ್ಲಿ ವಿರೋಧ ಪಕ್ಷಗಳಿಗೆ ಸರ್ಕಾರ ಸಮರ್ಪಕ ಉತ್ತರ ನೀಡುತ್ತೆ ಎಂದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಸೋಮವಾರ ಬೆಳಗಾವಿಯಲ್ಲಿ ಮಾತನಾಡಿದರು. ಬಿಜೆಪಿಯವರಿಗೆ ನಾವು ಸದನದಲ್ಲಿ ಮಾತನಾಡಲು ಹೆಚ್ಚು ಅವಕಾಶ ನೀಡಿದ್ದೇವೆ. ಬಿಜೆಪಿ ನಾಯಕರು ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯ ಬಗ್ಗೆ ಚರ್ಚೆಗೆ ಆಸಕ್ತಿ ತೋರಿಸಲಿ ಎಂದಿದ್ದಾರೆ. ಸದನದಲ್ಲಿ ಹೋರಾಟಕ್ಕೆ ಅವಕಾಶ ಇದೆ. ಸದನದಲ್ಲಿ ಅವರು ಏನೇ ಪ್ರಶ್ನೆ ಕೇಳಿದ್ರೆ ಸಮರ್ಪಕವಾಗಿ ಸರ್ಕಾರ ಉತ್ತರ ಕೊಡುತ್ತೆ. ಸದನದಲ್ಲಿ ಹೋರಾಟ ಮಾಡಬೇಕಿಲ್ಲ ಅಂತಲ್ಲ, ಯಾವ ಇಶ್ಯೂಸ್ ಮೇಲೆ ಮಾಡಬೇಕನ್ನೋದು ನಮ್ಮ ವಾದ ಇದೆ. ಅವರಿಗೆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವಕಾಶ ಇದೆ. ಸನ್ಮಾನ್ಯ ಮುಖ್ಯಮಂತ್ರಿಯವರು, ನಮ್ಮ ಸರ್ಕಾರ, ವಿಶೇಷವಾಗಿ ನಮ್ಮ ಸ್ಪೀಕರು ಅವರಿಗೆ ಮಾತಾಡಲಿಕ್ಕೆ ಭಾಳಷ್ಟು ಅವಕಾಶಗಳನ್ನು ಕೊಟ್ಟಿದ್ದಾರೆ. ಮೂಡಾಗರಣ ಆಗಿರ್ಬೋದು, ಎಲ್ಲ ಹಗರಣಗಳಲ್ಲಿ ಎಷ್ಟೆಷ್ಟು ತಾಸು ಮಾತಾಡಿದ್ರೆ ತಾವು ನೋಡ್ಕೊಳ್ಳಿ. ಅವರು ಸರ್ಕಾರದ ಉತ್ತರ ತೋಳಾರಂಗೆ ಅವರು ವಾಪಸ್ ಹೋಗಿರ್ತಕ್ಕಂಥ ಅವರು ಮಾತಾಡ್ಲಿಕ್ಕೆ ಅವಕಾಶ ನಾವು ಕೊಟ್ಟಿದ್ದೀವಿ. ನೀವು ಈ ಹಗರಣಗಳ ವಿಚಾರ ಬಂದಂಥ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಎಷ್ಟು ಅವರಿಗೆ ಅವಕಾಶ ಕೊಟ್ಟಿದೆ. ಇವತ್ತು ಕೂಡ ಯಾವುದೇ ವಿಷಯ ಮಾತನಾಡಬೇಕಾಗಿದ್ರೆ ಅವಕಾಶ ಕೊಡ್ತೀವಿ, ಮಾತಾಡಲಿ. ಅದು ಸರ್ಕಾರ ಸಮರ್ಪಕವಾಗಿ ಉತ್ತರ ಕೊಡ್ತೀವಿ. ಅವ್ರಿಗೆ ಬಿಟ್ಟಿರ್ತಕ್ಕಂಥ ಅವ್ರು 3 ಟೀಮ್ ಆಗಲಿ 5 ಟೀಮ್ ಆಗಲಿ ಅದಕ್ಕೆ ನಮಗೆ ಸಂಬಂಧ ಇಲ್ಲ. ಅದು ಅವ್ರ ಇಂಟರ್ನಲ್ ಡಿಫರೆನ್ಸ್ಗಳು, ಅವ್ರ ಡಿಫರೆನ್ಸ್ ಅಭಿಪ್ರಾಯ ನಾನು ಮಾತನಾಡಕ್ಕೆ ಬರೋದಿಲ್ಲ. ನೀವು ಅವ್ರನ್ನ ಕೇಳಿ ಅಲ್ಲ. ಈಗ ಅವ್ರು ಏನು ಮಾಡಬೇಕು, ಪ್ರಸ್ತಾವನೆ ಮಾಡಿಕೊಳ್ಳಿ. ಇದ್ರ ಬಗ್ಗೆನೇ ಸರ್ಕಾರಕ್ಕೆ ಮನವಿ ಕೊಡಲಿ, ನಾವು ಮಾತನಾಡ್ತೀವಿ. ಸುಮೋಟೋಗಿ ನಾವು ಕೂಡ ಮಾತನಾಡಕ್ಕೆ ರೆಡಿ ಇದ್ದೀವಿ. ನಮ್ಮ ಶಾಸಕರು ಕೂಡ ಮಾತನಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ20 ಕನ್ನಡ ವಾಹಿನಿಯೂ ಲಭ್ಯ.